ನನ್ನ ಹೆಸರು ವಸಂತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸೈಪ್ರ ಶಾಲೆ ಕಡಬಗೆರೆ. ನಾನಿಂದು ವಿಸರ್ಜನಾಂಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಿಮಗೆ ಮೊದಲು ವಿಸರ್ಜನಾಂಗದ ಭಾಗಗಳು ಗೊತ್ತಾ? ಹಾಗಾದರೆ ನಾನು ಇನ್ನೊಂದು ಬಾರಿ ತಿಳಿಸ್ಕೊಡ್ತೀನಿ ನೋಡಿ. ಇವೆರಡು ಮೂತ್ರಪಿಂಡಗಳು, ಇವು ಮೂತ್ರನಾಳ. ಇವೆರಡು ಮೂತ್ರನಾಳ, ಇದು ಮೂತ್ರಕೋಶ. ನಾನಿಂದು ವಿಸರ್ಜನಾಂಗದ ಯುಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಾವು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಹೋಲಿಸಿದಾಗ ಮಾನವನಲ್ಲಿ ಚಲನೆ ಮತ್ತು ಇನ್ನಿತರ ಕ್ರಿಯೆಗಳು ಹೆಚ್ಚಾಗಿರುತ್ತೋ ಕಡಿಮೆ ಆಗಿರುತ್ತೋ? ಹೆಚ್ಚಾಗಿರುತ್ತೆ. ಮಾನವನಲ್ಲಿ ಚಲನೆ ಮತ್ತು ಇನ್ನಿತರ ಕ್ರಿಯೆಗಳು ಹೆಚ್ಚಾಗಿದ್ದರೆ ಅಲ್ಲಿ ಉಂಟಾಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕೂಡ ಜಾಸ್ತಿಯಾಗಿ ಉಂಟಾಗುತ್ತೆ. ಮಾನವನಲ್ಲಿ ತ್ಯಾಜ್ಯ ವಸ್ತುಗಳು ಯಾವುವು? ನೀರು, ಲವಣ, ಕಾರ್ಬನ್ ಡೈಆಕ್ಸೈಡ್. ನೀರು, ಲವಣ, ಕಾರ್ಬನ್ ಡೈಆಕ್ಸೈಡ್. ಇದಿಷ್ಟೇ ಅಲ್ಲದೆ ಇನ್ನು ಹಲವಾರು ಕ್ರಿಯೆಗಳಿಂದ ಉಂಟಾಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ನಮ್ಮ ಮೂತ್ರ ವಿಸರ್ಜನಾಂಗ ವ್ಯೂಹ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಮಾನವನಲ್ಲಿ ತ್ಯಾಜ್ಯ ವಸ್ತುಗಳು ಹೇಗೆ ಉಂಟಾಗುತ್ತೆ? ಮಾನವನು ಸೇವಿಸಿದಂತಹ ಪ್ರೋಟೀನ್ಗಳು ಅಮೈನೋವಾಗಿ ರಕ್ತಗಳ ಜೊತೆಗೆ ಸೇರಿಕೊಂಡು ಅಮೋನಿಯವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ತಕ್ಷಣವೇ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿಕೊಂಡು ಯೂರಿಯಾವಾಗಿ ಪರಿವರ್ತನೆಗೊಳ್ಳುತ್ತೆ. ಹೀಗೆ ಯೂರಿಯಾವನ್ನು ಹೊರಹಾಕಲು ಎರಡು ಪ್ರಮುಖ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ಒಂದು ಚರ್ಮ, ಬೆವರಿನ ಮೂಲಕ, ಇನ್ನೊಂದು ವಿಸರ್ಜನಾಂಗ ವ್ಯೂಹ. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ 4-5 ಭಾಗಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇವು ಎರಡು ಮೂತ್ರಪಿಂಡಗಳು. ಅದು ಯಾವ ಆಕಾರದಲ್ಲಿರುತ್ತೆ? ಮೂತ್ರಪಿಂಡಗಳು ಯಾವ ಆಕಾರದಲ್ಲಿರುತ್ತೆ? ಉರುಳಿ ಬೀಜದ ಆಕಾರದಲ್ಲಿ. ಇವೆರಡು ಉರುಳಿ ಬೀಜದ ಆಕಾರದಲ್ಲಿರುತ್ತೆ. ಈ ಮೂತ್ರಪಿಂಡದಲ್ಲಿ ಹೈಲಮ್ ಎಂಬ ಒಂದು ಭಾಗವಿದ್ದು ಆ ಭಾಗಕ್ಕೆ ರಿನಲ್ ಅಪಧಮನಿಯು ತೊರೆದುಕೊಂಡು ರಕ್ತವನ್ನು ಪೂರೈಸುತ್ತದೆ. ಮತ್ತೆ ಅದೇ ಭಾಗದಿಂದ ರಿನಲ್ ಅಭಿಧಮನಿಯು ದೇಹದ ಹೊರಕ್ಕೆ ರಕ್ತವನ್ನು ಕಳಿಸುತ್ತದೆ. ನಂತರ ಈ ನಳಿಕೆಯಂತಹ ನಾಳವನ್ನು ಮೂತ್ರನಾಳ ಅಂತ ಕರಿತೀವಿ. ಮೂತ್ರನಾಳದಲ್ಲಿ ಮೂತ್ರವು ಹೋಗಿ ಸೀದಾ ಮೂತ್ರಕೋಶದಲ್ಲಿ ಶೇಖರಣೆ ಆಗುತ್ತೆ. ಮೂತ್ರಕೋಶದಲ್ಲಿ ಪೂರ್ತಿಯಾಗಿ ಶೇಖರಣೆ ಆದ ಮೇಲೆ ಯೂರಿತ್ರದ ಮೂಲಕ ಹೊರ ಹೋಗುತ್ತದೆ. ಸಾಮಾನ್ಯವಾಗಿ ಮನುಷ್ಯನ ಮೂತ್ರಪಿಂಡದ ಉದ್ದ ನಿಮಗೆ ಗೊತ್ತಾ? ಹೌದಿಲ್ಲ. ಇದರ ಉದ್ದ 10 ರಿಂದ 12 ಸೆಂಟಿಮೀಟರ್, ಅಗಲ 5 ರಿಂದ 8 ಸೆಂಟಿಮೀಟರ್. ಇದರ ಒಟ್ಟು ತೂಕ 150 ಗ್ರಾಂ. ಇದರ ಬಣ್ಣ ಯಾವುದಾಗಿರುತ್ತೆ? ಕಂದು ಬಣ್ಣ. ಇದರ ಬಣ್ಣ ಕಂದು ಬಣ್ಣವಾಗಿರುತ್ತೆ. ಇದರಲ್ಲಿ ಈ ಮೂತ್ರಪಿಂಡದಲ್ಲಿ ಸಣ್ಣ ಸಣ್ಣ ನೆಫ್ರಾನ್ಗಳಿರುತ್ತವೆ. ಸುಮಾರು ಒಂದು ಮೂತ್ರಪಿಂಡದಲ್ಲಿ 10 ಲಕ್ಷ ನೆಫ್ರಾನ್ಗಳಿರುತ್ತವೆ. ಹಾಗಾದ್ರೆ ಇದರ ಒಂದು ನೆಫ್ರಾನ್ನ ಉದ್ದ ಗೊತ್ತಾ? ಅದು ಬರೀ 30 ರಿಂದ 38 ಸೆಂಟಿಮೀಟರ್. ಹಾಗಾದ್ರೆ ಒಂದು ಆಶ್ಚರ್ಯ ಸಂಗತಿ ನಿಮ್ಗೆ ಗೊತ್ತಾ? ಈ ಒಂದು ಮೂತ್ರಪಿಂಡದಲ್ಲಿ, ಇದು ಬೇಡ, ಒಂದು ಮೂತ್ರಪಿಂಡದಲ್ಲಿರುವ ಎಲ್ಲ ನೆಫ್ರಾನ್ಗಳನ್ನು ಸೇರಿಸಿದಾಗ ಅದು ಸುಮಾರು 120 ಕಿಲೋಮೀಟರ್ಗಳಷ್ಟು ಉದ್ದವಾಗಿರುತ್ತೆ. ನೀವೀಗ ಮೂತ್ರಪಿಂಡದ ಬಗ್ಗೆ ತಿಳ್ಕೊಂಡ್ರಲ್ವಾ? ವಿಸರ್ಜನಾಂಗ ವ್ಯೂಹ ಅವೆಲ್ಲ ತಿಳ್ಕೊಂಡಿದ್ರಲ್ವಾ? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ಕೂಡ ತಿಳ್ಕೊ. ಥ್ಯಾಂಕ್ ಯು ಅಪ್ಪ, ವೆರಿ ಗುಡ್. ಅದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನ ತೋರಿಸ್ಬೇಕು.